ಸ್ವಯಂ ಸಬಲೀಕರಣ, ಸೆಲ್ಫ್ ಎಂಪವರ್ಮೆಂಟ್. ಈ ಸಬಲೀಕರಣಕ್ಕೆ ಬೇಕಾಗುವಂಥ ಹಲವಾರು ಸೂತ್ರಗಳಿವೆ. ಅದರಲ್ಲಿ ನಾನು ನಿಮಗಿವತ್ತು ನಮ್ಮ ಮನಸ್ಸನ್ನು ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಮಾಡಿಕೊಂಡು ಭಾವನಾತ್ಮಕವಾಗಿರೋ ಒತ್ತಡಗಳನ್ನು ತೆಗೆದು ನಮ್ಮಲ್ಲಿ ಸೆನ್ಸ್ ಆಗೋ ಒಂದು ನೆಗೆಟಿವಿಟಿ ಅಥವಾ ನಕಾರಾತ್ಮಕತೆಯನ್ನು ರಿಲೀಸ್ ಮಾಡಿ ನಮ್ಮ ಮನಸ್ಸನ್ನು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ, ಅಂದರೆ ಆಧ್ಯಾತ್ಮಿಕವಾಗಿ ಅತ್ಯಂತ ಆರೋಗ್ಯಕರವಾಗಿ ಇಟ್ಕೊಳ್ಳೋಕ್ಕೆ ಒಂದು ತುಂಬ ಫೇಮಸ್ ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಇದಕ್ಕೆ ಹೊಪೋನೋಪೋನೋ ಟೆಕ್ನಿಕ್ ಅಂತ ಕರೀತಾರೆ. ಏನಿದು ಹೊಪೋನೋಪೋನೋ ಟೆಕ್ನಿಕ್? ಬನ್ನಿ ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಹವಾಯನ್ ಟೆಕ್ನಿಕ್. ಅಂದರೆ ಹವಾಯಿ ಅನ್ನೋದು ಅಮೆರಿಕ ದೇಶದ ಹತ್ರ ಇರುವಂಥ ಒಂದು ದೇಶ. ಆ ಒಂದು ಊರಿನವರು ಹೀಲಿಂಗ್ ಟೆಕ್ನಿಕ್ಕಾಗಿ ಇದನ್ನು ತುಂಬ ಜನಕ್ಕೆ ಆಲ್ ಓವರ್ ದ ವರ್ಲ್ಡ್ ಹೇಳ್ಕೊಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ಇದರಿಂದ ಲಾಭ ಬಂದಿದೆ. ಅಷ್ಟೇ ಅಲ್ಲ, ಇದೇ ವಿಚಾರವಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ದ ಝೀರೋ ಲಿಮಿಟ್ಸ್ ಅಂತ. ಅದು ಕೂಡ ತುಂಬ ಪಾಪ್ಯುಲರ್ ಆಗಿದೆ. ಈ ಒಂದು ಪದ್ಧತಿಯನ್ನು ನಾವು ಯಾರು ಬೇಕಾದರೂ ಆರಾಮವಾಗಿ ಸೂಕ್ತವಾಗಿ ಯಾವಾಗ ಬೇಕಾದರೂ ಪ್ರಾಕ್ಟೀಸ್ ಮಾಡಬಹುದು. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ಕೆಲವು ಸತಿ ಕೆಲವೊಂದು ವಿಚಾರ ನನ್ನ ಮನಸ್ಸಿನಲ್ಲಿ ಕಿರಿಕಿರಿ ಕೊಡ್ತಾ ಇದೆ, ಯಾರೋ ಒಬ್ಬ ವ್ಯಕ್ತಿ ನನಗೆ ತುಂಬ ಮಾನಸಿಕವಾಗಿ ಕಾಟ ಕೊಡ್ತಾ ಇದ್ದಾರೆ, ಇವರು ನನಗೇನೋ ಇಂಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ ಅನ್ನೋ ಹಿಂಸೆ ಫೀಲ್ ಆಗ್ತಾ ಇದೆ, ಈ ಒಂದು ಭಯವನ್ನು ಭೇದಿಸೋಕ್ಕೆ ನನಗೆ ಸಾಧ್ಯನೇ ಆಗ್ತಾ ಇಲ್ಲ, ಅಯ್ಯೋ ಇದೊಂದು ಸಂಕಟ, ಇದು ಹೇಳ್ಕೊಳಕ್ಕಾಗಲ್ಲ, ಯಾರ ಹತ್ರ ನಾನು ಹೋಗಿ ಇದನ್ನು ವ್ಯಕ್ತಪಡಿಸ್ಲಿ, ಈ ಥರ ಎಷ್ಟೋ ನರಳಾಟಕ್ಕೆ ನಮ್ಮಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕಂದರೆ ಜೀವನ ಇರೋದೇ ಹಾಗೆ ನೋಡಿ, ಏನೋ ಅನುಭವ ಬಂದಾಗ ಏನೇನೋ ಕಿರಿಕಿರಿಗಳನ್ನು ಆಹ್ವಾನ ಮಾಡಿಬಿಡ್ತೀವಿ ಅಥವಾ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಇನ್ನು ಸಂದರ್ಭದಿಂದ ಸ್ವಲ್ಪ ತಾಳ್ಮೆಯಿಂದ ಗೆದ್ದರೂ ಮನಸ್ಸಿನಲ್ಲಿ ಚುಚ್ತಾ ಇರುವಂತಹ ಕಿರಿಕಿರಿ ಅಥವಾ ಆ ಭಾವನಾತ್ಮಕ ಭಾರ ಏನಿದೆ ಅದನ್ನು ಬಿಡೋಕ್ಕೆ ನಮ್ಗೆ ಏನಾದರೂ ಒಂದು ಸಹಾಯ ಸಿಗಬಾರ್ದಾ, ಒಂದು ಸೇತುವೆ ಸಿಗಬಾರ್ದಾ, ಒಂದು ಟೂಲ್ ಸಿಗಬಾರ್ದಾ, ಒಂದು ಯಂತ್ರನೋ ತಂತ್ರನೋ ಸಿಕ್ಬಿಡಬಾರ್ದಾ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಆ ಥರದ್ದೇ ಒಂದು ಅದ್ಭುತವಾದ ಕ್ರಿಯೆ ಇದಾಗಿದೆ. ಇದು ತುಂಬಾ ಸುಲಭ. ಇದು ಒಂದು ಪ್ರೇಯರ್ ಥರ ಮಾಡೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಎಸ್, ಇಷ್ಟೇ ಸುಲಭ. ಬನ್ನಿ ಇದರ ಅರ್ಥ ಏನು, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಥರದ್ದು ಯಾವುದೋ ಒಂದು ಕ್ರಿಯೆಯನ್ನು ಆಂತರಿಕವಾಗಿ ಬದಲಾವಣೆ ಮಾಡಬೇಕು ಅನ್ನೋ ಹಂತದಲ್ಲಿ ನೀವು ರೂಢಿಸ್ಕೊಳ್ಬೇಕು ಅಂದರೆ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಸಮಯದಲ್ಲಿ ಕೂತ್ಕೊಳ್ಳಿ. ನಾನು ಯಾವಾಗಲೂ ಹೇಳೋ ಹಾಗೆ ನಿಮಗೆ ನೀವು ಸಮಯ ಕೊಡುವಂಥ ಸಮಯ ಏನದೋ ಸೆಲ್ಫ್ ಟೈಮ್, ಅಂದರೆ ಬೆಳಗ್ಗೆ ಆರಾಮವಾಗಿ ಧ್ಯಾನದ ಒಂದು ಅಭ್ಯಾಸ ಮಾಡುವಂಥ ಸಮಯ ಇರಬಹುದು, ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿಮ್ಮ ಜೊತೆ ನೀವು ಅಂತರ್ಪ್ರಪಂಚಕ್ಕೆ ಕನೆಕ್ಟ್ ಆಗುವಂಥ ಒಂದು ಸಮಯ ಇರಬಹುದು, ಅಥವಾ ನಾನು ಇವಾಗ ಫ್ರೀ ಆಗಿದ್ದೀನಪ್ಪ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಸ್ವಲ್ಪ ಆರಾಮಾಗಿದ್ದೀನಿ ಅಥವಾ ಇವತ್ತು ರಿಲ್ಯಾಕ್ಸ್ ಆಗಿದ್ದೀನಿ ಅನ್ನೋಂಥ ಸಮಯ ಇರಬಹುದು. ಆ ಥರದೊಂದು ಮೈಂಡನ್ನು ನಾನೀಗ ಸೆಟ್ಲ್ ಆಗ್ತಾ ಇದ್ದೀನಿ ಅನ್ನೋ ಒಂದು ಇಂಟೆನ್ಷನ್ನ ಕೊಟ್ಟು ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಮನಸ್ಸನ್ನು ನಿರಾಳ ಮಾಡ್ತಾ ಸ್ವಲ್ಪ ಡೀಪ್ ಬ್ರೀದಿಂಗ್ ಮಾಡಿ ಒಂದು 2-3 ಸಾರಿ ಮೈಂಡ್ ಕಾಮ್ ಆಗುತ್ತೆ. ಆಗ ಯಾವ ಒಂದು ನಿರ್ದಿಷ್ಟವಾದ ವಿಷಯದ ಮೇಲೆ ನೀವು ಆ ಒಂದು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಬೇಕು ಅಂತಿದ್ದೀರೋ, ಆ ಎನರ್ಜಿಯನ್ನು ಶಿಫ್ಟ್ ಮಾಡಬೇಕು ಅಂತ ಇದ್ದೀರೋ, ಅದನ್ನು ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳಿ. ಅಂದರೆ ಅಯ್ಯೋ ನಂಗೆ ಅದು ಯೋಚನೆ ಮಾಡೋಕ್ಕೆ ಇಷ್ಟ ಇಲ್ಲ, ಬೇಡಪ್ಪ ಬೇಡ, ಅದು ಕಲ್ಪನೆ ಬಂದ್ರೇ ಒಂಥರ ಆಗುತ್ತೆ ಅಂತ ನಾವು ಅದನ್ನು ಅವಾಯ್ಡ್ ಮಾಡ್ತೀವಿ. ಅವಾಯ್ಡ್ ಮಾಡೋದ್ರಿಂದ ನಮಗೆ ರಿಸಲ್ಟ್ ಸಿಗುತ್ತೇನೋ ಅಂತ ಅಂದ್ಕೊಳ್ತೀವಿ. ಖಂಡಿತ ಇಲ್ಲ. ನೀವು ಎಷ್ಟು ತುಂಬ ದೂರ ಓಡೋಕ್ಕಾಗಲ್ಲ. ಯಾಕಂದರೆ ಇದೆಲ್ಲವೂ ನಿಮ್ಮ ಮನಸ್ಸಿನ ಆವೃತ್ತಿಲೇ ಆಗ್ತಾ ಇರೋದ್ರಿಂದ ನೀವು ವಾಪಸ್ ಎಲ್ಲಿ ನಿಲ್ಲಿಸಿದ್ರೋ, ಎಲ್ಲಿ ಬಿಟ್ಟು ಓಡೋಗಿದ್ರೋ ಅದೇ ಪಾಯಿಂಟಿಗೆ ಮತ್ತೆ 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 ಬರ್ತಾ ಇರ್ತೀರಾ, ಅದನ್ನು ಗೆಲ್ಲೋವರೆಗೂ. ಬಟ್ ಸಂದರ್ಭಗಳು ಬೇರೆ ಬೇರೆ ಇರುತ್ತೆ, ಎದುರುಗಡೆ ಕಿರಿಕಿರಿ ಕೊಡೋ ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ, ವಿಚಾರಗಳು ಬೇರೆ ಬೇರೆ ಇರುತ್ತೆ. ಬಟ್ ಪ್ರತಿ ಸಾರಿ ನೀವು ಅದನ್ನು ಎದುರಿಸಿದಾಗ ನೀವು ಮೆಚೂರ್ ಆಗ್ತಾ ಹೋದರೆ ಎದುರುಗಡೆ ಆ ಕಿರಿಕಿರಿ ತುಂಬ ದಿನ ನಿಮ್ಮ ಎದುರುಗಡೆ ನಿಲ್ಲೋದಿಲ್ಲ ಸಮಸ್ಯೆ ಆಗಿ. ಓಕೆ, ಅದರಿಂದ ಆ ಒಂದು ಸಂದರ್ಭ ಉದಾಹರಣೆ ಕೊಡ್ತೀನಿ. ಯಾರು ನಿಮಗೆ ಮೋಸ ಮಾಡಿದಂತಹ ಒಂದು ಸಂದರ್ಭ, ಅದನ್ನೇ ಬೇಕಾದರೆ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಇಲ್ಲಿ ಐ ಆಮ್ ಸಾರಿ ಅಂದರೆ ತುಂಬ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಯಾವುದೋ ಒಂದು ಸಂದರ್ಭನ ಗೆಲ್ಲಬೇಕು, ನೀವು ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗಬೇಕು ಅಂದರೆ ನಿಮ್ಮ ಮೈಂಡಲ್ಲಿ ಮೊದಲು ಮೂಡಬೇಕಾಗಿರೋದು ಏನು ಗೊತ್ತಾ? ನಾನೇ ಇದಕ್ಕೆ ಜವಾಬ್ದಾರಿ ಅಂತ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು. ಕಳೆದ ಬಾರಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ಈ ಐ ಆಮ್ ಸಾರಿ ಎಂದಾಗ ಓಕೆ, ಅವ್ರೇನೇನು ಪಾತ್ರ ಮಾಡಿದ್ರು ಅದನ್ನೆಲ್ಲ ಬದಿಗಿಟ್ಟು ನಾನಿಲ್ಲಿ ಏನು ಮಾಡಬಹುದು, ಐ ಆಮ್ ದ ಸೆಂಟರ್. ನಾನು ವಿಚಾರವನ್ನು ಕೇಂದ್ರೀಕೃತ ಮಾಡಿದಾಗ ಯಾವ ರೀತಿ ನಾನು ಪವರ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಗೆಲ್ಲಬಹುದು ಅನ್ನೋಷ್ಟು ಮೆಚ್ಯೂರಿಟಿ ಬರುತ್ತೆ. ಆದ್ದರಿಂದ ಪ್ರಕೃತಿಗೆ ಕ್ಷಮೆ ಕೇಳ್ತಿದ್ದೀರೋ, ವ್ಯಕ್ತಿ ಕೇಳ್ತಿದ್ದೀರೋ, ಸಂದರ್ಭಕ್ಕೆ ಕೇಳ್ತಿದ್ದೀರೋ, ನಿಮಗೆ ನೀವು ಕೇಳ್ಕೊಳ್ತಾ ಇದ್ದೀರೋ, ಆ ಸಂದರ್ಭದಲ್ಲಿ ನಿಮ್ಗೆ ಏನು ಫೀಲಿಂಗ್ ಬರುತ್ತೋ ಅದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಐ ಆಮ್ ಸಾರಿ ಅಂದರೆ ನಂದು ತಪ್ಪಾಯಿತು, ಕ್ಷಮಿಸಿ, ನನ್ನನ್ನು ಕ್ಷಮಿಸಿ ಅಂತ ಹೇಳ್ಕೊಳ್ಳೋದು.
ಪ್ಲೀಸ್ ಫರ್ಗಿವ್ ಮೀ. ಸೊ ದಯವಿಟ್ಟು ನನ್ನನ್ನು ಇದರಿಂದ ರಿಲೀಸ್ ಮಾಡಿ ಅನ್ನುವಂಥ ಒಂದು ಭಾವನೆಯಲ್ಲಿ ನನ್ನನ್ನು ಇದರಿಂದ ಬಿಡುಗಡೆ ಮಾಡಿ, ಅಥವಾ ನಾನು ಇದರಿಂದ ಬಿಡುಗಡೆ ಆಗ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಈ ಥರದ ಸಂದರ್ಭದಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ, ರಿಪಿಟೇಟಿವ್ ಥಾಟ್ಸ್ ಬರುತ್ತೆ, ಕೋಪ, ಸೇಡು, ಸಿಟ್ಟು, ದ್ವೇಷ ದೈಹಿಕವಾಗಿ ಅನಾರೋಗ್ಯವಾಗಿ ಮಾರ್ಪಾಡಾಗುತ್ತೆ. ತುಂಬ ಜನ ಥೆರಪಿ ಕ್ಲೈಂಟ್ಸ್ ಹೇಳ್ತಾರೆ, ಇವ್ರು ಈ ಥರ ಮಾಡಿದ್ಮೇಲೆ ಮೇಡಮ್ ನನಗೆ ಇಂಡೈಜೆಷನ್ ಸ್ಟಾರ್ಟ್ ಆಯಿತು, ತಲೆನೋವು ಸ್ಟಾರ್ಟ್ ಆಯಿತು, ಕಿರಿಕಿರಿ ಸ್ಟಾರ್ಟ್ ಆಯಿತು, ನಿದ್ರಾಹೀನತೆ ಸ್ಟಾರ್ಟ್ ಆಯಿತು ಅಂತ. ಅವ್ರಿಗೆ ಗೊತ್ತಿದೆ ಇದು ಸುತ್ತಾ ಇದೆ ಅಂತ, ಬಟ್ ದೇಹನ ಹಿಡ್ಕೊಂಡ್ಬಿಡ್ತಾರೆ, ಸಂದರ್ಭದ ಬಗ್ಗೆ ವರ್ಕೇ ಮಾಡಲ್ಲ. ಅದರಿಂದನೇ ತುಂಬ ಜನಕ್ಕೆ ನಾವು ಹೀಲ್ ಆಗಬೇಕು ಅಂದಾಗ ರಿಸಲ್ಟ್ಸ್ ಬರ್ತಾ ಇರಲ್ಲ ಬೇಗ. ನೀವು ಎಷ್ಟೇ ಒಳ್ಳೆ ಪ್ರೊಸೀಜರು ಕೆಮಿಕಲ್ ಯೂಸ್ ಮಾಡಿದ್ರೂ ಎಲ್ಲೋ ಒಂದು ಕಡೆ ಲ್ಯಾಗ್ ಅಂತ ಅನ್ನಿಸ್ತಾ ಇರುತ್ತೆ. ಅದನ್ನು ಮೆಚ್ಯೂರಾಗಿ ಯೋಚನೆ ಮಾಡಬೇಕು. ಐ ಫರ್ಗಿವ್ ಯು, ನಾನು ನಿನ್ನ ಕ್ಷಮಿಸ್ತಾ ಇದ್ದೀನಿ. ಓಕೆ, ಸೊ ನಮ್ಮನ್ನು ನಾವು ಕ್ಷಮಿಸ್ಕೊಂಡ್ರೂ ಪರವಾಗಿಲ್ಲ, ಎದುರುಗಡೆ ಇರೋನ್ನ ಐ ಆಮ್ ಸಾರಿ ಅಂತ ನಾವು ಕ್ಷಮೆ ಕೇಳಿ ಅಕಸ್ಮಾತ್ ನೀವು ತಪ್ಪು ಮಾಡಿದ್ದೀರಾ ಅಂತಾದರೆ ಪರವಾಗಿಲ್ಲ ಬಿಡು, ಚಲೋ, ಓಕೆ, ಇಟ್ಸ್ ಓಕೆ, ನಾನು ಬಿಡ್ತಾ ಇದ್ದೀನಿ, ಫರ್ಗಿವ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಆದಮೇಲೆ ಗ್ರ್ಯಾಟಿಟ್ಯೂಡ್, ಧನ್ಯತಾ ಮನೋಭಾವನೆ. ಯಾವುದಕ್ಕೆ ಧನ್ಯತಾ ಮನೋಭಾವನೆ? ಆ ಸಂದರ್ಭಕ್ಕೆ ಧನ್ಯತಾ ಮನೋಭಾವನೆ. ನಿಮ್ಮನ್ನು ನೀವು ಪ್ರಶಂಸೆ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ನೀವು ಅದನ್ನು ಎದುರಿಸಿ ಭೇದಿಸಿ ಮೇಲಕ್ಕೆ ಬಂದಿದ್ದೀರಾ, ಇವತ್ತು ಜೀವಂತವಾಗಿದ್ದೀರಾ ಅದಕ್ಕೆ. ಮತ್ತು ಪ್ರಕೃತಿಗೆ ಆ ಒಂದು ಸಂದರ್ಭವನ್ನು ಅದು ಕ್ರಿಯೇಟ್ ಮಾಡಿ ಕೊಟ್ಟಿದೆ ಅಲ್ವಾ. ಆ ಸಂದರ್ಭದಿಂದ ಕಲಿಯೋಕೆ ಎಷ್ಟೋ ವಿಚಾರಗಳನ್ನು ನಿಮಗೆ ದಯಪಾಲಿಸಿದೆ. ಮತ್ತು ಎದುರುಗಡೆ ಇರೋ ವ್ಯಕ್ತಿ ಆ ಕ್ಷಣಕ್ಕೆ ನಮಗೆ ನೆಗೆಟಿವ್ ಆಗಿ ಕಾಣಿಸಿದ್ರು, ಆ ವ್ಯಕ್ತಿ ನಮಗೆ ಎಷ್ಟೋ ಶಕ್ತಿಯನ್ನು ನಮ್ಮ ಒಳಗಡೆ ಜಾಗೃತ ಮಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಅಂತ ಅವ್ರಿಗೂ ಹೇಳಿ, ಸಂದರ್ಭಕ್ಕೂ ಹೇಳಿ, ನಿಮಗೂ ಹೇಳಿ, ಪ್ರಕೃತಿಗೂ ಹೇಳಿ. ಥ್ಯಾಂಕ್ ಯು ಅಂದಾಗ ಎನರ್ಜಿ ತುಂಬ ಇಂಟೆನ್ಸ್ ಆಗಿ ಶಿಫ್ಟ್ ಆಗುತ್ತೆ. ಐ ಲವ್ ಯು. ಸೊ ಪ್ರೀತಿಗಿಂತ ಉತ್ತಮವಾದ ಮದ್ದು ಪ್ರಪಂಚದಲ್ಲಿರೋಕ್ಕೆ ಸಾಧ್ಯ ಇದೆಯಾ? ಆದ್ದರಿಂದ ಸಂದರ್ಭಕ್ಕೂ ಪ್ರೀತಿ, ಎದುರುಗಡೆ ಇರೋ ವ್ಯಕ್ತಿ ಅಥವಾ ಯಾವುದೇ ಆಗಿರ್ಬೋದು ಸಂದರ್ಭ, ಕಿರಿಕಿರಿ, ಇಲ್ಲಿ ನಾವು ಅದ್ರ ಒಳಗಡೆ ಸ್ವಲ್ಪ ಚೈತನ್ಯವನ್ನು ಗಮನಿಸಿದ್ರೆ ಅಲ್ಲಿ ಪ್ರೀತಿ ಬಿಟ್ಟರೆ ನಮಗೇನು ಅನುಭವಕ್ಕೆ ಬರೋದಿಲ್ಲ, ಹೌದಲ್ವಾ? ಅದರಿಂದ ಐ ಲವ್ ಯು ಅಂತ ಪ್ರೀತಿಯ ಮದ್ದನ್ನು, ಪ್ರೀತಿಯ ರಕ್ಷಣೆಯನ್ನು, ಪ್ರೀತಿಯ ಆಶೀರ್ವಾದವನ್ನು ಮತ್ತು ಪ್ರೀತಿದ್ದೇ ಒಂದು ರಕ್ಷಾ ಕವಚವನ್ನೂ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತ ಬೇಕಾದರೆ ಆಳವಾಗಿ ಅಂದ್ಕೊಳ್ಬಹುದು. ಸೊ ಪ್ರೀತಿಯನ್ನು ಆ ವ್ಯಕ್ತಿಗೆ, ಆ ಸಂದರ್ಭಕ್ಕೆ ಕೊಡಿ. ಅಲ್ಲಿ ಆ ಒಂದು ಹಿಡ್ಕೊಳ್ಳೋದಿದೆಯಲ್ಲ, ಅಂಟುತನ, ಅದು ಬಿಡುಗಡೆ ಆಗೋಗುತ್ತೆ. ಸೊ ಇಷ್ಟು ಸ್ಟೆಪ್ಸನ್ನು ನೀವು ಮಾಡ್ತಾ ಮತ್ತೊಮ್ಮೆ ಹೇಳ್ತೀನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ. ಆಮೇಲೆ ಥ್ಯಾಂಕ್ ಯು, ಧನ್ಯವಾದ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ಈ ಥರ ಅದೇ ಸಂದರ್ಭವನ್ನು ಮೈಂಡಲ್ಲಿ ಇಟ್ಕೊಂಡು ರಿಪೀಟ್ ನಿಮ್ಮ ಮೈಂಡಲ್ಲಿ ಅದನ್ನು ನಿಧಾನವಾಗಿ ಪ್ರಾರ್ಥನೆ ಮಾಡ್ತಾ ಹೋದರೆ ಆ ಹೆವಿನೆಸ್ ಫೀಲಿಂಗ್ ಇರುತ್ತಲ್ಲ ಎದುರುಗಡೆ ಇರೋ ವ್ಯಕ್ತಿ ಅಥವಾ ನಕಾರಾತ್ಮಕ ಆಲೋಚನೆ ಆ ಸಂದರ್ಭದ್ದು ಅಷ್ಟೇ ಅಲ್ಲ, ಯಾವುದೋ ದೈಹಿಕ ಅನಾರೋಗ್ಯ ಇದೆ ಅಂತ ಅಂದ್ಕೊಳ್ಳಿ. ನಿಮಗೆ ತುಂಬ ವರ್ಷದಿಂದ ಹೊಟ್ಟೆ ನೋವು ಎಲ್ಲಿ ತೋರಿಸಿದ್ರು ಅದು ವಾಸಿ ಆಗ್ತಲ್ಲ, ಕೈಕಾಲು ಎಳ್ತಾ ಏನೋ ಹಿಂಸೆ, ಆ ಒಂದು ಅನಾರೋಗ್ಯದ ವಿಜುವಲೈಸೇಷನ್ ಮಾಡಿಕೊಂಡು ಕೂಡ ನೀವು ಇದನ್ನು ಮಾಡ್ಬೋದು, ಗೊತ್ತಾ? ಸೊ ಅದ್ರ ಜೊತೆ ಎಷ್ಟೊಂದು ಇಂಟ್ರಿಕೇಟ್ ಇಮೋಷನ್ಸ್ ಅಟ್ಯಾಚ್ ಆಗಿರುತ್ತೆ, ಅದೆಲ್ಲ ನಿಧಾನವಾಗಿ ಡೈಲ್ಯೂಟ್ ಆಗಿ ಬಿಡೋಕ್ಕೆ ಶುರು ಮಾಡುತ್ತೆ. ತುಂಬ ಪವರ್ಫುಲ್ ಇದೆ ಇದು. ವರ್ಲ್ಡ್ ವೈಡ್ ಇದನ್ನು ಬಿಲಿಯನ್ಸ್ ಆಫ್ ಪೀಪಲ್ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಓಕೆ, ಸೊ ಅದನ್ನು ಮಾಡಿ, ಅದು ರಿಲೀಸ್ ಆಗಿದೆ, ಅದು ನಿಮ್ಮಿಂದ ಬಿಡುಗಡೆ ಆಗಿದೆ. ಆ್ಯಂಡ್ ವಿಡಿಯೋ ವೈಂಡ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಎಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ, ಯಾರೋ ನಿಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ, ಬಿಡುಗಡೆ ಆಗ್ತಾ ಇಲ್ಲ, ಅವ್ರನ್ನೂ ನೆನೆಸ್ಕೊಂಡು ಅಥವಾ ಅದನ್ನು ನೆನೆಸ್ಕೊಂಡು ಮಾಡಿ. ಆವಾಗ ನೋಡಿ ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ, ಅಥವಾ ಮ್ಯಾಜಿಕ್ ಥರ ಅದು ನಿಮ್ಮಿಂದ ಬಿಡುಗಡೆ ಆಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಫೈನಲಿ ಈಸ್ ಇನ್ ದ ಸ್ಟೇಟ್ ಆಫ್ ಮೈಂಡ್. ಎಲ್ಲವೂ ಅಂತ್ಯದಲ್ಲಿ ನಮ್ಮ ಮನಸ್ಸಿನಲ್ಲೇ ಅಲ್ವಾ ಪ್ರಕಟ ಆಗ್ತಾ ಇರೋದು, ಸಂಭವ ಆಗ್ತಾ ಇರೋದು. ಅದಕ್ಕೋಸ್ಕರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಅಳವಡಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋಕ್ಕಿಂತ ಅಳವಡಿಸ್ಕೊಳ್ಳೋದು ಉಪಯೋಗಕರ ಅಲ್ವಾ? ಆ್ಯಂಡ್ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಿ. ನಮಸ್ಕಾರ.